ಲಾಕಪ್ ಡೆತ್. ಈ ಪೊಲೀಸ್ ಅಧಿಕಾರಿಗಳು ಇರೋದು ಜನಸಾಮಾನ್ಯರನ್ನ ರಕ್ಷಣೆ ಮಾಡೋದಕ್ಕೆ. ಆದರೆ ಇಂಥ ಘಾತುಕ ಪೊಲೀಸ್ಗಳು ಪೊಲೀಸ್ ಕಸ್ಟಡಿಗೆ ತಗೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ರಾತ್ರಿ ಪೂರ್ತಿ ಹಿಗ್ಗ ಮಗ್ಗ ಮನಸ್ಸಿಗೆ ಬಂದಂಗೆ ಹೊಡೆದು, ರಕ್ತ ಬರ್ತಿದ್ರು ಆ ರಕ್ತದ ಮೇಲೂ ಕೂಡ ಹೊಡೆದು, ಆ ರಕ್ತ ಎಲ್ಲ ಗೋಡೆಗೆ ಚೆಲ್ಲಿ ಲಾಟಿಗೆ ಅಂಟ್ಕೊಂಡು, ಸುಮಾರು ಹೊರಗಡೆಯಿಂದ ಲಾಟಿನ ತರಿಸಿ ಅಲ್ಲಿ ಜೊತೆಗೆ ಬಂದವರೆಲ್ಲ ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಎಲ್ಲರೂ ಹೊಡೆದು ಇಬ್ರನ್ನ ಕೊಂದಿದ್ದಾರೆ. ಇಡೀ ಇಂಡಿಯಾದಲ್ಲಿ ಇಂಥ ಒಂದು ಕೇಸ್ ನಡೆದಿರೋದು ಸಿಕ್ಕಾಪಟ್ಟೆ ನಡೆದಿರಬಹುದು, ಆದರೆ ಇಂಥ ಒಂದು ತೀರ್ಪು ಬಂದಿರೋದು ಇಂಡಿಯಾದಲ್ಲೇ ಮೊದಲನೇ ಬಾರಿಗೆ. ಅದಕ್ಕೆ ಇದನ್ನ ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಂತ ಕರೀತಾರೆ. ತಮಿಳುನಾಡಿನ ಸಾತಂಕುಲಂನಲ್ಲಿ ನಡೆದಂತ ಈ ಒಂದು ಘಟನೆ ಸುಮಾರು 6 ವರ್ಷಗಳ ನಂತರ ಈ ಒಂದು ವರ್ಡಿಕ್ಟ್ ಬಂದಿದೆ. ಆ ವರ್ಡಿಕ್ಟ್ ಏನಾಗಿ ಬಂದಿದೆ ಅಂದ್ರೆ 9 ಜನ ಪೊಲೀಸ್ ಅಧಿಕಾರಿಗಳನ್ನ ಜೀವಾವಧಿ ಶಿಕ್ಷೆಗೆ ಒಳಪಡಿಸಿದ್ದಾರೆ. ಈ ಒಂದು ತೀರ್ಪನ್ನ ಕೇಳಿಸ್ಕೊಂಡಂತ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಯಾವುದೋ ಒಬ್ಬ ವಿಕ್ಟಿಮ್ಗೆ, ಅಂದ್ರೆ ಏನು ತಪ್ಪು ಮಾಡದಿರುವಂತ ವಿಕ್ಟಿಮ್ಗೆ ಸಿಕ್ಕಾಪಟ್ಟೆ ಹೊಡಿತಾ ಇರುವಂತ ಒಬ್ಬ ಪೊಲೀಸ್ ಅಧಿಕಾರಿ ಒಂದು ಕ್ಷಣನಾದ್ರೂ ಸಹ ಯೋಚನೆ ಮಾಡಬೇಕಾಗಿರುವಂತ ಪರಿಸ್ಥಿತಿ ಹುಟ್ಟು ಹಾಕಿದೆ ಈ ಒಂದು ಜಡ್ಜ್ಮೆಂಟ್. ಏನಿದು ಸಾತಂಕುಲಂನಲ್ಲಿ ನಡೆದಂತ ಈ ಒಂದು ಇನ್ಸಿಡೆಂಟ್ ಯಾಕೆ 6 ವರ್ಷ ತಗೊಂತು, ಏನದು ತಂದೆ ಮತ್ತೆ ಮಗ ಏನ್ ತಪ್ಪು ಮಾಡಿದ್ರು, ಯಾಕೆ ಲಾಕಪ್ ಅಲ್ಲಿ ಡೆತ್ ಆಯ್ತು, ಡೆತ್ ಆದ್ಮೇಲೆ ಪೊಲೀಸ್ನವ್ರು ಏನ್ ಮಾಡಿದ್ರು, ಈ ಪೊಲೀಸ್ನವರು ವಿಕ್ಟಿಮ್ಸ್ ಗಳನ್ನ ಕರ್ಕೊಂಡು ಹೋದಾಗ ಮ್ಯಾಜಿಸ್ಟ್ರೇಟ್ರು ಮಾಡಿದಂತ ಈ ಒಂದು ಕೈ ಸನ್ನೆಯಿಂದ ಆದಂತ ತಪ್ಪಾದ್ರೂ ಏನು, ಅಂಡ್ ಡಾಕ್ಟರ್ ಕೊಟ್ಟಂತ ಒಂದು ಫಿಸಿಕಲ್ ಫಿಟ್ ಮೆಡಿಕಲ್ ಸರ್ಟಿಫಿಕೇಟ್ ಆದ್ರೂ ಏನು, ಅಂಡ್ ಯಾಕೆ ಕೊಟ್ಟರು, ಈ ಒಂದು ದೊಡ್ಡ ಎಕೋಸಿಸ್ಟಮ್ ಅಲ್ಲಿ ಯಾರ್ಯಾರ್ದು ತಪ್ಪಿದೆ, ಈ ಯಾರ್ಯಾರ ತಪ್ಪಿಂದ 2 ಪ್ರಾಣಗಳು ಹೋಗ್ತವೆ, ಆ ಕೇಸು ಯಾಕೆ CBI ಹೋಗುತ್ತೆ, CBI ಹೋದ ನಂತರ ಈ ಕೇಸಲ್ಲಿ ಎಷ್ಟೋ ಟ್ವಿಸ್ಟ್ಗಳು ನಡೆಯುತ್ತೆ, ಆ ಟ್ವಿಸ್ಟ್ಗಳಾದ್ರೂ ಏನು, ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಸೊ ಲೆಟ್ಸ್ ಗೆಟ್ ಇನ್ ಟು ಸಾತಂಕುಲಂ ಲಾಕಪ್ ಡೆತ್ ಕೇಸ್. ಜೂನ್ 18, 2020 ತಮಿಳುನಾಡಿನ ತೂತುಕುಡಿ ಡಿಸ್ಟ್ರಿಕ್ಟ್ನ ಸಾತಂಕುಲಂ ಅನ್ನುವಂಥ ಒಂದು ಟೌನ್. ಆ ಟೌನ್ ಅಲ್ಲಿ ಸುಮಾರು ಶಾಪ್ಸ್ಗಳಿರುತ್ತೆ. ಆ ಶಾಪ್ ಅಲ್ಲಿ 2 ಶಾಪ್ಗಳು, ತಂದೆದು ವುಡನ್ ವರ್ಕ್ ಶಾಪು, ಮಗಂದು ಮೊಬೈಲ್ ಶಾಪ್. ಮಗ ಒಂದ್ ಕಡೆ, ತಂದೆ ಒಂದ್ ಕಡೆ ಇರ್ತಾರೆ. ಅವತ್ತೇನಾಗುತ್ತೆ, ಸಂಜೆ ಸುಮಾರು 7:30. ನಿಮ್ಗೆಲ್ರಿಗೂ ಗೊತ್ತೇ ಇದೆ 2019 ಡಿಸೆಂಬರ್ನಲ್ಲಿ ಕೋವಿಡ್ ಬಂದಿರುತ್ತೆ. ಕೋವಿಡ್ ಬಂದ ಮೇಲೆ ಕೆಲವು ಗೈಡ್ಲೈನ್ಸ್ಗಳಿರುತ್ತೆ. ಸಂಜೆ ಹೊತ್ತು ಆ ಟೈಮಲ್ಲಿ ಈ ಟೈಮಲ್ಲಿ ಜನಗಳು ಹತ್ರ ನಿಲ್ಲೋಂಗಿಲ್ಲ, ಈ ಥರ ಒಂದಷ್ಟು ಮಾಸ್ಕ್ ಹಾಕೋಬೇಕು, ಒಂದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಈ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ ಬಂದಿರುತ್ತೆ. ಅವತ್ತು ಸುಮಾರು ಸಂಜೆ 7:30 ಒಬ್ರು ಕಾನ್ಸ್ಟೇಬಲ್, ಸಾತಂಕುಲಂನ ಪೊಲೀಸ್ ಸ್ಟೇಷನ್ ಒಬ್ರು ಕಾನ್ಸ್ಟೇಬಲ್ ಆ ಒಂದು ಜಾಗಕ್ಕೆ ಬಂದಿರ್ತಾರೆ. ಜಾಗಕ್ಕೆ ಬಂದಾಗ ಇಲ್ಲಿ ಯಾರೋ ಜಯರಾಜ್ ಓಪನ್ ಮಾಡಿರುವಂತ ಅಂಗಡಿ ಹತ್ರ ಬಂದ್ಬಿಟ್ಟು ಅಲ್ಲಿ ಅಷ್ಟು ಜನ ಕ್ಯೂ ನಿಂತಿರ್ತಾರಂತೆ. ಯಾಕೆ ಕ್ಯೂ ನಿಂತಿರ್ತಾರೆ ಅಂದ್ರೆ ಅವತ್ತು ಸ್ಯಾಲರಿ ತಗೋತಾ ಇರ್ತಾರೆ, ಅಲ್ಲಿ ಕೆಲಸ ಮಾಡಿರ್ತಾರಲ್ಲ, ಅವ್ರದ್ದು ಏನೋ ಡೈಲಿ ವೇಜಸ್ ಇರುತ್ತಲ್ಲ ಅದನ್ನ ತಗೊಂತಾ ಇರ್ತಾರೆ. ತಗೊಬೇಕಾದ್ರೆ ಈ ಒಬ್ಬ ಕಾನ್ಸ್ಟೇಬಲ್ ಬಂದ್ಬಿಟ್ಟು ಏನಂತ ಹೇಳ್ತಾನೆ, ಟೈಮ್ ಆಗಿದೆ ಓಡಿ ಅಂತ ಹೇಳ್ತಾರೆ. ಯೂಶಲಿ ಪೊಲೀಸ್ನವ್ರ ಭಾಷೆ ನಿಮ್ಗೆ ಗೊತ್ತಿದೆ. ಆ ತರ ಹೇಳಿದಾಗ ಬ್ಯಾಕಪ್ ಮಾಡಿದ್ದು ಯಾರು, ಜಯರಾಜ್ ಅವರು ಒಂದು 10 ನಿಮಿಷ ಟೈಮ್ ಕೊಡಿ, ಒಂದು ಸ್ವಲ್ಪ ತಡೀರಿ ಅನ್ನೋ ರೀತಿ ಒಂದು ಸ್ವಲ್ಪ, ಅಂದ್ರೆ ಅವರ ಮಾತಿಗೆ ಇವ್ರು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ. ಇವ್ರು ಹೋಗದೆ ಇರಲಿ, ಸ್ವಲ್ಪ ಸ್ಯಾಲ್ರಿ ತೊಗೊಂಡು ಹೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು. ಇಲ್ಲಿ ಈ ಒಂದು ಸಣ್ಣ ವಿಷಯವನ್ನ ಇಟ್ಕೊಂಡು ಆತ ಏನು ಮಾಡಿದ್ದಾನೆ, ಕಾನ್ಸ್ಟೇಬಲ್ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿಬಿಟ್ಟು ತನ್ನ ಕೊಲೀಗ್ಸ್ಗಳಿಗೆ ಕಾಲ್ ಮಾಡಿ ಹೇಳಿದ್ದಾನೆ, ಈ ಥರ ಒಬ್ಬ ನನ್ನ ಮಾತಿಗೆ ಆಪೋಸಿಟ್ ಆಗಿ ಮಾತಾಡ್ಬಿಟ್ಟ ಅಂತ ಹೇಳ್ಬಿಟ್ಟು. ಅವನು ಏನೇನು ಬೆಂಕಿ ಇಟ್ನೋ ಗೊತ್ತಿಲ್ಲ. ಅದಾದ ನಂತರ ನೆಕ್ಸ್ಟ್ ಜೂನ್ 19ನೇ ತಾರೀಕು ಸುಮಾರು 7:30 ಸಾತಂಕುಲಂನಲ್ಲಿರುವಂಥ ಕಾಮರಾಜರ್ ಸ್ಟ್ಯಾಚ್ಯೂ ಇದೆಯಲ್ಲ, ಅದ್ರ ಪಕ್ಕ ಇರುವಂಥ ಮೊಬೈಲ್ ಶಾಪಲ್ಲಿ ಯಾರಿರ್ತಾರೆ, ಜಯರಾಜ್ ಅವರು ಇರ್ತಾರೆ. ತನ್ನ ಮಗನ ಶಾಪಲ್ಲಿ ಜಯರಾಜ್ ಅವರು ಇರ್ತಾರೆ. ಅಲ್ಲಿಗೆ ಬಂದಂತ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಒಬ್ರು ಕಾನ್ಸ್ಟೇಬಲ್ ಏನ್ ಮಾಡ್ತಾರೆ, ಹೇಳ್ದೆ ಕೇಳದೆ ಜಯರಾಜ್ ಅವ್ರನ್ನ ಕರ್ಕೊಂಡು ಪೊಲೀಸ್ ಜೀಪಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗೋದನ್ನ ಅಕ್ಕಪಕ್ಕದ ಜನಗಳು, ಅಲ್ಲಿರುವಂತ ಶಾಪ್ನವ್ರು ನೋಡಿದವ್ರು ಏನ್ ಮಾಡ್ತಾರೆ, ಮಗನಿಗೆ ಫೋನ್ ಮಾಡ್ತಾರೆ. ಯೂಶಲಿ ಈ ಒಂದು ಸಣ್ಣ ಟೌನ್ ಅಂತ ಇದ್ರೆ ಏನಾಗುತ್ತೆ, ಒಬ್ರಿಗೊಬ್ರು ಕನೆಕ್ಟಿವಿಟಿ ಜಾಸ್ತಿ ಇರುತ್ತೆ. ಅಂಗಡಿಗಳು ಇಟ್ಟವರು ಸುಮಾರು ವರ್ಷಗಳಿಂದ ಯಾರ್ಯಾರು ಬಿಸ್ನೆಸ್ ಮಾಡ್ಕೊಂಡು ಬಂದಿರ್ತಾರಲ್ಲ ಅವ್ರಿಗೆಲ್ಲ ಒಂದು ಕನೆಕ್ಟಿವಿಟಿ ಇರುತ್ತೆ. ಒಬ್ರ ಬಗ್ಗೆ ಒಬ್ರಿಗೆ ಗೊತ್ತಿರುತ್ತೆ, ಒಬ್ರು ಫ್ಯಾಮಿಲಿ ಬಗ್ಗೆ ಒಬ್ರಿಗೆ ಗೊತ್ತಿರುತ್ತೆ. ಇದರಿಂದ ಏನಾಗುತ್ತೆ, ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದಂತ ನ್ಯೂಸು ಬೆಂಕಿ ತರ ಇಡೀ ಆ ಒಂದು ಟೌನಿಗೆ ಹರಡ್ಬಿಡುತ್ತೆ. ತಮ್ಮ ಮಗ ಯಾರು, ಬೆನಿಕ್ಸ್, ಆತನ ವಯಸ್ಸು 31. ಆತ ಏನ್ ಮಾಡ್ತಾನೆ, ಸಾತಂಕುಲಂನಲ್ಲಿರುವಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಪೊಲೀಸ್ ಸ್ಟೇಷನ್ಗೆ ಹೋದ ಮೇಲೆ ಅವ್ರ ತಂದೆ ಕಿರ್ಚಾಡ್ತಿರೋದು ಕೇಳಿಸುತ್ತೆ, ಅವ್ರ ತಂದೆ ಮೇಲೆ ಇವ್ರು ಕೆಟ್ಟದಾಗಿ ಬೈದಿರೋದು ಕೇಳಿಸುತ್ತೆ. ಅದಕ್ಕೆ ಹೋಗ್ಬಿಟ್ಟು ಇವನು ಕ್ವಶನ್ ಮಾಡ್ತಾನೆ, ನಮ್ಮ ತಂದೆನ ಯಾಕೆ ಅರೆಸ್ಟ್ ಮಾಡಿದ್ರಿ, ನಮ್ಮ ತಂದೆಗೆ ಯಾಕೆ ಬೈತಾ ಇದ್ದೀರಾ, ನಮ್ಮ ತಂದೆಗೆ ಯಾಕೆ ಹೊಡಿತಾ ಇದ್ದೀರಾ ಅಂತ. ಅದನ್ನ ಕೇಳಿಸ್ಕೊಂಡಂತ ಪೊಲೀಸ್ ಏನು ಮಾಡ್ತಾನೆ, ನನಗೆ ಎಗೇನ್ಸ್ಟ್ ಆಗಿ ನೀನು ಮಾತಾಡ್ತೀಯಾ, ನಿನಗೆಷ್ಟು ತಾಕತ್ತಿದೆ, ದಮ್ ಇದೆ ಗೊತ್ತಲ್ಲ ಪೊಲೀಸ್ನವರು. ಆತನನ್ನು ಕೂಡ ಒಳಗಡೆ ಹೇಳ್ಕೊಂಡು ಲಾಕಪ್ಪಲ್ಲಿ ಇಬ್ಬರೂ ಕೂಡ ಹಾಕ್ಬಿಡ್ತಾರೆ. ಕೂಡ ಹಾಕಿದ ನಂತರ ಸುಮ್ಮನೆ ಇರೋದಿಲ್ಲ, ಅವರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿರೋದು 7:30, ಈತ ಆಲ್ಮೋಸ್ಟ್ 1 hour ಅನ್ಕೊಳ್ಳಿ. ಹೋದ ನಂತರ ಅವತ್ತು ರಾತ್ರಿ ಪೂರ್ತಿ ಲಾಠಿ ತಗೊಂಡು ಅವ್ರಿಗೆ ಹೆಂಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂದರೆ ಅದರ ಸ್ಟೇಟ್ಮೆಂಟು, ಅದರ ವಿಚಾರಗಳನ್ನು ಮುಂದೆ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಇವರಿಗೆ ಮನಸ್ಸಿಗೆ ಇಚ್ಛೆ ಬಂದಂಗೆ ಹೊಡೆದಿದ್ದಾರೆ.
ಸಣ್ಣದು ಒಂದು ಕಾರಣ, ಆ ಒಂದು ಮನುಷ್ಯನಲ್ಲಿರುವಂಥ ಆ ಈಗೋ ಇದೆಯಲ್ಲ, ಆ ಒಂದು ದರ್ಪ ಇದೆಯಲ್ಲ, ಅಧಿಕಾರ ಇದೆ, ನಾನು ಪೊಲೀಸ್, ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ದರ್ಪವನ್ನು ಇಟ್ಕೊಂಡು ಮನಸ್ಸಿಗೆ ಇಚ್ಛೆ ಬಂದಷ್ಟು ಹೊಡೆದಿದ್ದಾರೆ. ಅಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಆ ಪೊಲೀಸ್ ಸ್ಟೇಷನ್ನ ಸಬ್ ಇನ್ಸ್ಪೆಕ್ಟರ್, ಅಲ್ಲಿ ಹೆಡ್ ಕಾನ್ಸ್ಟೇಬಲ್ಸ್ಗಳು ಆ್ಯಂಡ್ ಅವ್ರ ಜೊತೆಗೆ ಬಂದಂಥ ಫ್ರೆಂಡ್ಸ್ಗಳು, ಅಂದರೆ ಜನರಲ್ ಆಗಿ ವಿಸಿಟ್ ಕೊಡ್ತಾರಲ್ಲ ಪೊಲೀಸ್ ಸ್ಟೇಷನ್ಗೆ, ಬೇರೆ ಯಾರಾದರೂ ಕೊಲೀಗ್ಸ್ಗಳಿದ್ರೆ ಆ ವಿಸಿಟ್ ಕೊಟ್ಟಂಥವ್ರು ಎಲ್ಲರೂ ಸೇರ್ಕೊಂಡು ರಾತ್ರಿ ಎಲ್ಲ ಹೊಡೆದಿದ್ದಾರೆ. ಹೊಡಿಬೇಕಾದ್ರೆ ಒಂದಷ್ಟು ಕಾನ್ವರ್ಸೇಷನ್ ಆಗುತ್ತಂತೆ, ನಮಗೆ ಇವಾಗ ಈ ಒಂದು ಅಪರಾಧಿಗಳಿಗೆ ಹೊಡಿಬೇಕಾಗುತ್ತಲ್ಲ, ಅದಕ್ಕೆ ನಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ, ಈ ಒಂದೆರಡು ಪ್ರಾಕ್ಟೀಸ್ ಮಾಡೋದಕ್ಕೆ ಈ ಲ್ಯಾಬೊರೇಟರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಆ ರೀತಿ ಒಂದೆರಡು ಬಾಡಿಗಳು ಸಿಕ್ಕಿದೆ ಅನ್ನೋ ರೀತಿ ಹೊಡೆದು ಮಡಗ್ತಾರಂತೆ. ಹೊಡೆದ ನಂತರ ಅವ್ರ ಬಾಡಿನಲ್ಲಿ ಬ್ಲೀಡ್ ಆದ ನಂತರ ಆ ಬ್ಲೀಡ್ ಆದಂಥ ಬ್ಲಡ್ನ ಅವ್ರ ಕೈಲೇ ಒರೆಸೋದಕ್ಕೆ ಹೇಳ್ತಾರಂತೆ. ಯಾರ ಕೈಲಿ? ಜಯರಾಜ್ ಮತ್ತು ಬೆನಿಕ್ಸ್ ಅವ್ರ ಕೈಲಿ. ಅವರಿಬ್ರು ಬೇರೆ ದಾರಿ ಇಲ್ಲದೆ ಅವ್ರು ಹೇಳಿದಂಥ ಮಾತುಗಳನ್ನ ಕೇಳಿ ರಕ್ತವನ್ನೆಲ್ಲ ಒರೆಸ್ತಾರೆ. ಇವರು ಹೊಡಿಬೇಕಾದ್ರೆ ಪೊಲೀಸ್ ಸ್ಟೇಷನಲ್ಲಿ ಇದ್ದಂಥ ಎಲ್ಲ ಲಾಠಿಗಳನ್ನು ಬಳಸ್ತಾರೆ, ಅದಲ್ಲದೆ ಹೊರಗಡೆಯಿಂದ ತರಿಸಿ ಕೂಡ ಹೊಡಿತಾರಂತೆ. ಈಗ ಅವರಿಬ್ರು ಪೊಲೀಸ್ ಸ್ಟೇಷನ್ ಒಳಗಡೆ ಇದ್ದಾರೆ, ಅವರಿಬ್ರಿಗೂ ಚೆನ್ನಾಗಿ ಹೊಡಿತಾ ಇದ್ದಾರೆ. ಆದರೆ ಪೊಲೀಸ್ ಸ್ಟೇಷನ್ ಹೊರಗಡೆ ಅವರಿಗೆ ಗೊತ್ತಿರುವಂಥ ಫ್ರೆಂಡ್ಸ್ಗಳು, ಫ್ಯಾಮಿಲಿ ಸರ್ಕಲ್ಲು ಎಲ್ಲರೂ ಪೊಲೀಸ್ ಸ್ಟೇಷನ್ ಮುಂದೆ ಬಂದಿದ್ದಾರೆ, ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಯಾರನ್ನು ಸಹ ಒಳಗಡೆ ಬಿಡೋದಿಲ್ಲ ಪೊಲೀಸ್ನವರು. ಆ್ಯಂಡ್ ಇಲ್ಲಿ ಒಂದು ಅಡ್ವಾಂಟೇಜ್ ಏನಾಗಿದೆ ಅಂದರೆ, ಜಯರಾಜ್ ಅವರ ಮಗ ಬೆನಿಕ್ಸ್ ಇದ್ದಾರಲ್ಲ, ಬೆನಿಕ್ಸ್ ಅವರ ಫ್ರೆಂಡ್ಸ್ಗಳಲ್ಲಿ ಸುಮಾರು ಜನ ಲಾಯರ್ಸ್ಗಳಿರ್ತಾರಂತೆ. ಅಲ್ಲಿ ಸುಮಾರು ಜನ ಲಾಯರ್ಸ್ಗಳೆಲ್ಲ ಬಂದು ಅಲ್ಲಿ ನಿಂತ್ಕೊಂಡು ಒಳಗಡೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ, ಕ್ವಶನ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಇವರಿದ್ದಂಥ ಒಂದು ದರ್ಪ, ಸಾಮಾನ್ಯ ಜನಗಳು ನನ್ನನ್ನು ಏನು ಮಾಡೋಕ್ಕಾಗಲ್ಲ, ನನಗೆ ಪೊಲೀಸ್ ಸ್ಥಾನ ಇದೆ, ನಾವುಗಳೆಲ್ಲ ಒಟ್ಟಿಗೆ ಇದ್ದೀವಿ, ನಮ್ಗೆ ಏನು ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ದರ್ಪದಿಂದ ಜನಸಾಮಾನ್ಯರನ್ನು ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ, ಯಾವುದೇ ಕಾರಣಗಳನ್ನು ಕೂಡ ಕೊಡೋದಿಲ್ಲ. ಈಗ ಆಲ್ರೆಡಿ ಇವ್ರನ್ನ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ, ಸಿಕ್ಕಾಬಟ್ಟೆ ಹೊಡೆದ್ಬಿಟ್ಟಿದ್ದಾರೆ. ಇವಾಗ ಅವರು ಪೊಲೀಸ್ನವರು ಸುಮ್ಮನೆ ಬಿಟ್ಟು ಕಳಿಸ್ಬಿಟ್ರೆ ಈಗ ಇವ್ರುಗಳು ಪೊಲೀಸ್ ಅಗೇನ್ಸ್ಟು ಮಾತಾಡ್ಬೋದು, ಒಂದಷ್ಟು ಕಾನೂನು ಪ್ರಕಾರವಾಗಿ ಹೋಗ್ಬೋದು. ಅದಕ್ಕೆ ಏನು ಮಾಡ್ತಾರೆ ಇವರು, ಬೇಕು ಅಂತಲೇ ಫೇಕ್ FIRಗಳನ್ನು ಹಾಕ್ತಾರೆ. ಏನಂತ, ಅದರಲ್ಲಿ ಕೋವಿಡ್ ವೈಲೇಷನ್ ಮಾಡಿದ್ದಾರೆ, ಇನ್ನೊಂದಷ್ಟು ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಬ್ರೇಕ್ ಡೌನ್ ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಲ್ಲ ಪೊಲೀಸ್ನವ್ರಿಗೆ ಸುಮಾರು ಕಾನೂನುಗಳು ಗೊತ್ತಿರುತ್ತೆ, ಅವ್ರಿಗೆ ಏನು ಬೇಕು, ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಂಡು ಇದ್ದಾರೆ. ಅದಾದ ನಂತರ ಈಗ ಏನಾದರೂ ಅವ್ರ ಮೇಲೆ FIR ಮಾಡಿದ್ರು ಅಂದರೆ ಮ್ಯಾಜಿಸ್ಟ್ರೇಟ್ ಹತ್ರ, ಅಂದರೆ ಯೂಶಲಿ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು, ಏನು ತಪ್ಪು ಮಾಡಿದ್ದಾರೆ, ಏನಾಗಿದೆ ಅಂತ ಹೇಳ್ಬಿಟ್ಟು ಹೇಳಬೇಕು. ಇವಾಗ ಏನಾಗಿದೆ, ಅವ್ರನ್ನ ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗೋದಕ್ಕೂ ಮುಂಚೆ ಇವ್ರೇನು ಮಾಡಿದ್ದಾರೆ, ಇವರು ಫಿಸಿಕಲಿ ಫಿಟ್ ಇದ್ದಾರೆ, ಇವ್ರಿಗೆ ಏನು ಪ್ರಾಬ್ಲಮ್ ಆಗಿಲ್ಲ, ಮೆಡಿಕಲಿ ಇವರೆಲ್ಲ ಫಿಟ್ ಇದ್ದಾರೆ ಅಂತ ಒಂದು ಸರ್ಟಿಫಿಕೇಷನ್ನ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಇವ್ರೇನು ಮಾಡ್ತಾರೆ, ಒಂದು ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋಗಿ ಅಲ್ಲಿ ಡಾಕ್ಟರ್ ಕೈಲಿ ಫಿಸಿಕಲ್ ಫಿಟ್ನೆಸ್, ಮೆಡಿಕಲಿ ಫಿಟ್ ಆಗಿದ್ದಾರೆ ಅನ್ನುವಂಥ ಸರ್ಟಿಫಿಕೇಟ್ನ ಬರ್ಸ್ಕೊತಾರೆ. ಇಟ್ಸ್ ಅ ಫೇಕ್ ಸರ್ಟಿಫಿಕೇಟ್. ಆಬ್ವಿಯಸ್ಲಿ ರಾತ್ರಿ ಪೂರ್ತಿ ಅವ್ರಿಗೆ ಹೊಡೆದಿದ್ದಾರೆ, ಇಂಟರ್ನಲ್ ಬ್ಲೀಡ್ ಆಗಿದೆ. ಮುಂದೆ ಹೋಗ್ತಾ CBIನವರು ಕಂಡಿಡಿದಂಥ ರಿಪೋರ್ಟ್ನ ನಾನು ನಿಮ್ಗೆ ಹೇಳ್ತೀನಿ, ಅರ್ಥ ಆಗುತ್ತೆ. ಸೊ ಅಲ್ಲಿ ಕೊಟ್ಟಂಥ ಮೆಡಿಕಲ್ ಸರ್ಟಿಫಿಕೇಟ್, ಫಿಟ್ನೆಸ್ ಸರ್ಟಿಫಿಕೇಟು ಫೇಕ್. ಅದನ್ನು ಇಟ್ಕೊಂಡು ಏನು ಮಾಡಿದ್ದಾರೆ, ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿದ್ದಾರೆ. ಹೋದಾಗ ಈ ಕೋವಿಡ್ ಸಿಚುವೇಶನ್ ಇದೆ, ಕೋವಿಡ್ ಸಿಚುವೇಶನ್ ಆಗಿರುವಂಥ ಕಾರಣಕ್ಕೆ ಮ್ಯಾಜಿಸ್ಟ್ರೇಟ್ ಏನು ಮಾಡಿದ್ದಾರೆ, ಒಂದು ಡಿಸ್ಟೆನ್ಸಿಂಗ್ನ ಮೇಂಟೈನ್ ಮಾಡೋದಕ್ಕೆ ಆಯಪ್ಪ ಬಂದು ಅವ್ರದ್ದು ಒಂದು ಟೆರೆಸ್ ಇರುತ್ತಲ್ಲ, ಆ ಟೆರೆಸ್ ಮೇಲೆ ನಿಂತ್ಕೊಂಡು ಓಕೆ ಏನಿದು ಕೇಸು, ಓಕೆ ಏನು ಅಂತ ಹೇಳ್ಬಿಟ್ಟು ದೂರದಿಂದನೇ ಸರಿ ಚಲೋ ಅವತ್ತು ಅವರು ಬರ್ಸ್ಕೊಂಬಂದಂಥ ಒಂದು ಫೇಕ್ ಸರ್ಟಿಫಿಕೇಟ್ ಅಷ್ಟನ್ನೇ ಮ್ಯಾಜಿಸ್ಟ್ರೇಟ್ ಅವರು ನೋಡಿ ನೆಕ್ಸ್ಟ್ ಅಂತ ಹೇಳ್ತಾರೆ ಹೊರತು ಆ ವಿಕ್ಟಿಮ್ಸ್ಗಳ ಜೊತೆಗೆ ಮಾತಾಡಿ ಫಿಸಿಕಲ್ ಅಬ್ಯೂಸ್ ಆಗಿದೆಯಾ ನಿಮಗೆ ಪೊಲೀಸ್ ಸ್ಟೇಷನಲ್ಲಿ ಅಂತ ಒಂದು ಮಾತನ್ನು ಕೂಡ ಕೇಳೋದಿಲ್ಲ, ಹತ್ತಿರದಿಂದ ಸಹ ನೋಡೋದಿಲ್ಲ. ಅದೇ ಕಾರಣಕ್ಕೆ ಆ ಮ್ಯಾಜಿಸ್ಟ್ರೇಟ್ ಮಾಡಿದಂಥ ಒಂದು ಕೈ ಸನ್ನೆಯಿಂದ ಈ ಕೇಸು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಸೊ ಮ್ಯಾಜಿಸ್ಟ್ರೇಟ್ನವರು ಹೋಗು ಅಂದಿದ್ದಕ್ಕೆ ಇವ್ರನ್ನ 15 days ಕಸ್ಟಡಿನಲ್ಲಿ ಇಟ್ಕೊತಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದರೆ, ಅವರು ಮೆಡಿಕಲ್ ಸರ್ಟಿಫಿಕೇಟ್ನ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಸಾತಂಕುಲಂನಿಂದ ಕೋವಿಲ್ಪಟ್ಟಿಗೆ ಹೋಗ್ತಾರಂತೆ. ಸುಮಾರು 107 ಕಿಲೋಮೀಟರ್ ದೂರ ಹೋಗಿ ಒಂದು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ನ ಮಾಡಿಸ್ಕೊಂಡು ಬಂದಿರ್ತಾರೆ. ಅದಾದ ನಂತರ ಇವ್ರನ್ನ ಕಸ್ಟಡಿನಲ್ಲಿ ಇಡಬೇಕು ಅಂದಾಗ ಕೋವಿಲ್ಪಟ್ಟಿನಲ್ಲಿರುವಂಥ ಒಂದು ಜೈಲಲ್ಲಿ ಇಟ್ಟಿರ್ತಾರಂತೆ. ಸೊ ಇವಾಗ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಸಾತಂಕುಲಂನಲ್ಲಿ ಇರುವಂಥ ಇವರ ಒಂದು ಫ್ಯಾಮಿಲಿ ಫ್ರೆಂಡ್ಸ್ಗಳೆಲ್ಲ 107 ಕಿಲೋಮೀಟರ್ ಅಷ್ಟು ದೂರ ಜರ್ನಿ ಮಾಡಿ ಇವ್ರನ್ನ ಮೀಟ್ ಮಾಡಬೇಕಾಗಿರುತ್ತೆ. ಬಟ್ ಆದರೆ ಇವ್ರನ್ನ ಮೀಟ್ ಮಾಡೋದಕ್ಕೆ ಅವಕಾಶನೇ ಕೊಡೋದಿಲ್ಲ. ಯಾವಾಗ ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಆ ಒಂದು ಕೋವಿಲ್ಪಟ್ಟಿನಲ್ಲಿರುವಂಥ ಜೈಲಿಗೆ ಹಾಕ್ತಾರೋ, ಜೈಲಿಗೆ ಹಾಕಿದ ಡೇ ಅವತ್ತು ರಾತ್ರಿ ಸುಮಾರು 9:30ಕ್ಕೆ ಬೆನಿಕ್ಸ್ ಸತ್ತೋಗ್ತಾನೆ. ಆತ ಸಾಯೋದಕ್ಕೆ ಕಾರಣ ಏನಂದ್ರೆ ಇಂಟರ್ನಲ್ ಬ್ಲೀಡಿಂಗ್. ಆ ಇಂಟರ್ನಲ್ ಬ್ಲೀಡಿಂಗ್ ಆಗಿದ್ರು ಸಹ ಆ ಮೆಡಿಕಲ್ ಸರ್ಟಿಫಿಕೇಟ್ನ ಕೊಟ್ಟಿದ್ದಾರಲ್ಲ, ಆ ಮೆಡಿಕಲ್ ಸರ್ಟಿಫಿಕೇಟ್ನ ಕೊಡಬೇಕಾದ್ರೆ ಅವ್ರು ಅಬ್ಸರ್ವ್ ಮಾಡಿರುವಂಥ ಇನ್ನೊಂದು ಮಾಹಿತಿ ಏನಂದ್ರೆ, ಅವ್ರುಗಳು ಸುಮಾರು 6 ಲುಂಗಿಗಳನ್ನು ಒಂದ್ರ ಮೇಲೊಂದು ಸುಮಾರು 6 ಲುಂಗಿಗಳನ್ನು ಉಟ್ಕೊಂಡಿರ್ತಾರಂತೆ. ಆ 6 ಲುಂಗಿಗಳನ್ನು ಯಾಕೆ ಉಟ್ಕೊಂಡಿರ್ತಾರೆ ಅಂದರೆ, ಅವರ ಬಾಡಿಯಿಂದ ರಕ್ತ ಬರ್ತಾನೆ ಇರುತ್ತೆ. ಬ್ಲೀಡಿಂಗ್ ಆಗ್ತಿದ್ರು ಸಹ ಆ ಒಂದು ಡಾಕ್ಟರ್, ಪ್ರತಿಯೊಬ್ಬರು ಜೀವವನ್ನು ಕಾಪಾಡುವಂಥ ಡಾಕ್ಟರ್
ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಶನ್ನ ಹೇಗೆ ಕೊಟ್ಟರು. ಜೂನ್ 22, 2020 ಬೆನಿಕ್ಸ್ ಇಂಟರ್ನಲ್ ಬ್ಲೀಡಿಂಗ್ ಜಾಸ್ತಿ ಆಗಿರೋ ಕಾರಣಕ್ಕೆ ಕೋವಿಲ್ಪಟ್ಟಿ ಆ ಒಂದು ಜೈಲಿಂದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ನ ಕೊಟ್ಟಿರ್ತಾರೋ ಅದೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಸರಿಯಾಗಿ ನಡೆಯದೆ ಅವರು ಇಂಟರ್ನಲ್ ಬ್ಲೀಡಿಂಗ್ ಇಂದ ಸತ್ತೋಗ್ತಾರೆ. ಅವತ್ತು ರಾತ್ರಿ 9:30ಕ್ಕೆ ಬೆನಿಕ್ಸ್ ಅವರ ಮರಣ ಆಗುತ್ತೆ. ಅವತ್ತಿನ ದಿನನೇ ಅಂದರೆ ಬೆಳಗಿನ ಜಾವ 4:30ಕ್ಕೆ ಜಯರಾಜ್ ಅವರ ಮರಣ ಆಗುತ್ತೆ. ಜಯರಾಜ್ ಅವರ ಸಾವಿಗೆ ಕಾರಣ ಏನಂದರೆ ಅವರ ಲಂಗ್ಸ್ ಬ್ರೇಕ್ ಡೌನ್ ಆಗಿಬಿಟ್ಟಿರುತ್ತಂತೆ. ಅವರು ಹೊಡೆದು ಲಂಗ್ಸ್ನ ಬ್ರೇಕ್ ಡೌನ್ ಮಾಡಿರುವಂಥ ಕಾರಣಕ್ಕೆ ಜಯರಾಜ್ ಅವರು ಸತ್ತೋಗ್ತಾರೆ. ಇಂಟರ್ನಲ್ ಬ್ಲೀಡಿಂಗ್ ಆಗಿರುವಂಥ ಕಾರಣಕ್ಕೆ ಬೆನಿಕ್ಸ್ ಸ್ವಂತ ಮಗ ಬರೀ 31 ವರ್ಷ ಆತ ಸತ್ತೋಗ್ತಾನೆ. ಜಯರಾಜ್ ಅವರ ವಯಸ್ಸು 58 ಆಗಿರುತ್ತೆ. ಅವರಿಬ್ಬರು ಸತ್ತಿದ್ದು ಜೂನ್ 2020ರಲ್ಲಿ. ಅದಾದ ನಂತರ ಈ ಒಂದು ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು, ಈ ಒಂದು ಕೇಸ್ಗೆ ಪವರ್ ಸಿಕ್ಕಿದ್ದು ಯಾರ ಕಡೆಯಿಂದ ಅಂದರೆ ಜಯರಾಜ್ ಮತ್ತೆ ಬೆನಿಕ್ಸ್ ಜೊತೆಗಿದ್ದಂಥ ಆ ಒಂದು ಫ್ಯಾಮಿಲಿ ಅಂಡ್ ಫ್ರೆಂಡ್ ಸರ್ಕಲ್ ಅಂಡ್ ಬಿಸ್ನೆಸ್ ಪೀಪಲ್ಗಳಿಂದ ಸಿಕ್ಕ ಒಂದು ಸಪೋರ್ಟ್ ಇಂದ ಈ ಒಂದು ಕೇಸು ತುಂಬಾನೇ ಹೈಲೈಟ್ ಆಗ್ತಾ ಬರುತ್ತೆ. ಯಾವಾಗ ಇವರು ವಾಯ್ಸ್ ನ ರೈಸ್ ಮಾಡ್ತಾರೋ ಅದು ಅಲ್ಲಿರುವಂತ ಲೋಕಲ್ ಸಾತಂಕುಲಂನಿಂದ, ತೂತುಕುಡಿಯಿಂದ, ಚೆನ್ನೈಯಿಂದ ಓಲ್ ತಮಿಳುನಾಡಿಗೆ ಹರಡ್ಕೊಳ್ಳುತ್ತೆ. ತಮಿಳುನಾಡಲ್ಲಿರುವಂತ ಸೆಲೆಬ್ರಿಟಿಗಳು, ಸೋಷಿಯಲ್ ವರ್ಕರ್ಸ್, ಎಲ್ಲ ಬಿಸ್ನೆಸ್ ಮ್ಯಾನ್ಗಳು, ಯಂಗ್ಸ್ಟರ್ಸ್ ಗಳು ಎಲ್ಲ ವಾಯ್ಸ್ ನ ರೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾವಾಗ ಈ ಒಂದು ಇಶ್ಯೂ ಇಷ್ಟೊಂದು ಹೈಲೈಟ್ ಆಗುತ್ತೋ, ಎಲ್ಲರೂ ವಾಯ್ಸ್ ಔಟ್ ಮಾಡ್ತಾರೋ, ಅವಾಗ ಮದ್ರಾಸ್ ಹೈಕೋರ್ಟ್ ಸುವಮೋಟೋ ಕೇಸನ್ನ ಹಾಕೊಂಡು ಒಬ್ರು ಮ್ಯಾಜಿಸ್ಟ್ರೇಟ್ರನ್ನ ಅಸೈನ್ ಮಾಡ್ತಾರೆ. ಸಾತಂಕುಲಂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಏನೇನು ನಡೆದಿದೆ ಎಲ್ಲ ವಿಚಾರಗಳನ್ನ ಕಲೆಕ್ಟ್ ಮಾಡಿಕೊಂಡು ಒಂದು ರಿಪೋರ್ಟ್ನ ಕೊಡಿ ಅಂತ ಹೇಳ್ಬಿಟ್ಟು ಆ ಜಾಗಕ್ಕೆ ಮ್ಯಾಜಿಸ್ಟ್ರೇಟ್ ಅವರು ಹೋಗ್ತಾರೆ. ಹೋದ ನಂತರ ಅಲ್ಲಿ ಇವ್ರನ್ನ ಹ್ಯೂಮಿಲಿಯೇಟ್ ಮಾಡ್ತಾರೆ, ಇವರಿಗೆ ಬೈತಾರೆ, ಇವರಿಗೆ ಕೆಟ್ಟದಾಗಿ ಹೇಳ್ತಾರೆ, ಇವರಿಗೆ ಎದುರಿಸ್ತಾರಂತೆ ಕೂಡ. ಥಿಂಕ್ ಮಾಡಿ, ಒಬ್ರು ಮ್ಯಾಜಿಸ್ಟ್ರೇಟ್ರನ್ನ ಎದುರಿಸ್ತಾ ಇದ್ದಾರೆ ಆ ಒಂದು ಪೊಲೀಸ್ ಟೀಮ್. ಇಲ್ಲಿ ಯಾರ್ಯಾರು ಕೃತ್ಯವನ್ನು ಮಾಡಿದ್ದಾರೆ ಅವ್ರಿಗಳೆಲ್ಲ ಸೇರ್ಕೊಂಡು ಅಂದ್ರೆ ಯೋಚನೆ ಮಾಡಿ ಅಂತ ಲೆವೆಲ್ಗಿದ್ದಾರೆ ಅಲ್ಲಿರುವಂತ ಪೊಲೀಸ್ನವರು. ಅಲ್ಲಿ ಒಬ್ಬ ಕಾನ್ಸ್ಟೇಬಲ್ ಹೇಳ್ತಾನಂತೆ, ನೀವು ನನಗೆ ಏನು ಮಾಡೋಕ್ಕಾಗಲ್ಲ, ನಾವೆಲ್ಲ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ಬಿಟ್ಟಿದ್ದೀವಿ, ನಿನ್ನ ಹತ್ರ ಯಾವ ಎವಿಡೆನ್ಸ್ನು ಕಲೆಕ್ಟ್ ಮಾಡೋಕ್ಕಾಗಲ್ಲ, ನಮ್ಮ ಮೇಲೆ ಯಾವ ಕೇಸ್ನು ಫಿಟ್ ಮಾಡೋಕ್ಕಾಗಲ್ಲ ಅಂತ ಓಪನ್ ಆಗಿ ಚಾಲೆಂಜ್ ಮಾಡ್ತಾನಂತೆ. ಮ್ಯಾಜಿಸ್ಟ್ರೇಟ್ ಅವರು CCTV ಕ್ಯಾಮ್ರಾದ ಫೂಟೇಜ್ ಏನಾದರೂ ಇದೆಯಾ ಚೆಕ್ ಮಾಡೋಣ ಅಂತ ಹೇಳಿ ಹೋದಾಗ ಅಲ್ಲಿ ಯಾವುದೇ ಒಂದು ಫೂಟೇಜ್ಗಳು ಇರೋದಿಲ್ಲ. ಕಾರಣ ಏನಂದ್ರೆ ಎವ್ರಿ ಡೇ ಏನು ರೆಕಾರ್ಡ್ ಆಗಿರುತ್ತೆ ಆ ರೆಕಾರ್ಡ್ ಆದಂಥ ವಿಡಿಯೋನ ಆಟೋ ಡಿಲೀಟ್ ಗಿಟ್ಬಿಟ್ಟಿದಾರಂತೆ ಅಲ್ಲಿರುವಂಥ ಪೊಲೀಸ್ ಸ್ಟೇಷನ್ ಅವರು. ನೋಡಿ ಎಂತ ಖತರ್ನಾಕ್. ಅದಲ್ಲದೆ ಆ ಒಂದು ಇನ್ಸಿಡೆಂಟ್ ನಡೆಯುತ್ತಲ್ಲ, ಯಾವಾಗ ಇವ್ರ ತಂದೆ ಮತ್ತೆ ಮಗನನ್ನ ಕರ್ಕೊಂಡೋಗಿ ಚೆನ್ನಾಗಿ ಹೊಡಿತಾರೆ, ರಕ್ತ ಎಲ್ಲ ಬ್ಲೀಡ್ ಆಗುತ್ತೆ, ಅದೆಲ್ಲ ಆದ ನಂತರ ಅವ್ರ ಕೈಲೇ ಕ್ಲೀನ್ ಮಾಡಿಸಿರ್ತಾರೆ, ಜೊತೆಗೆ ಒಬ್ರು ಕ್ಲೀನರ್ಸ್ನ ಕರೆಸಿ ಅಲ್ಲಿ ಕ್ಲೀನ್ ಮಾಡಿಸಿರ್ತಾರೆ. ಸೊ ಯಾವುದೇ ಒಂದಷ್ಟು ಎವಿಡೆನ್ಸ್ಗಳು ಇವರಿಗೆ ಸಿಗೋದಿಲ್ಲ. ಸೊ ಅವರಿಗೆ ಪೊಲೀಸ್ ಸ್ಟೇಷನ್ ಇದ್ದಂಥ CCTV ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುವಂಥ ಯಾವುದೇ ಒಂದಷ್ಟು ಫುಟೇಜ್ಗಳು ಸಿಗೋದಿಲ್ಲ. ಅವರು ಹೊರಗಡೆ ಬಂದು ನೋಡಿದಾಗ ಅಲ್ಲಿ ಪಕ್ಕದಲ್ಲಿದ್ದಂಥ ಶಾಪ್ಸ್ಗಳಲ್ಲಿ ಇದ್ದಂಥ ಕ್ಯಾಮ್ರಾಗಳಲ್ಲಿ ಕಲೆಕ್ಟ್ ಆಗಿರುವಂಥ CCTV ಫುಟೇಜ್ಗಳನ್ನ ಇವರು ಕಲೆಕ್ಟ್ ಮಾಡಿಕೊಂಡು ಪೊಲೀಸ್ ಅವರು ಕೊಟ್ಟಿರುವಂಥ ಒಂದು ಚಾರ್ಜ್ ಶೀಟ್ ಇರುತ್ತಲ್ಲ, ಆ ಚಾರ್ಜ್ ಶೀಟ್ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳನ್ನ ಕಂಪೇರ್ ಮಾಡ್ಕೊಂಡು ನೋಡಿದಾಗ ಯಾವುದಕ್ಕೂ ಮ್ಯಾಚ್ ಆಗೋದಿಲ್ಲ. ಈ ಕೇಸಲ್ಲಿ ಅವಾಗ ಒಂದು ಟ್ವಿಸ್ಟ್ ಸಿಗುತ್ತೆ, ಇವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗೂ ಅಲ್ಲಾಗಿರುವಂಥ ಸಾವುಗೂ ಯಾವುದೇ ಒಂದು ಮ್ಯಾಚ್ ಆಗ್ತಿಲ್ಲ. ಅಂಡ್ ಆಲ್ಸೋ ಯಾವಾಗ ಮದ್ರಾಸ್ ಹೈಕೋರ್ಟ್ ಸುವಮೋಟೋ ಹಾಕೊಂಡು ಮ್ಯಾಜಿಸ್ಟ್ರೇಟ್ನ ಅಸೈನ್ ಮಾಡಿ ಇಲ್ಲಿ ಇರುವಂಥ ಡೀಟೇಲ್ಸ್ನ ಕಲೆ ಹಾಕು ಅಂತ ಹೇಳಿರುತ್ತೋ ಅದೇ ಟೈಮಲ್ಲಿ ಇನ್ ದ ಸೇಮ್ ಟೈಮ್ ಇವರಿಬ್ರು ದೇಹವನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿರ್ತಾರೆ. ಪೋಸ್ಟ್ ಮಾರ್ಟಮ್ ಅಲ್ಲಿ ಏನ್ ರಿಪೋರ್ಟ್ ಬರುತ್ತೆ, ಕಾಸ್ ಆಫ್ ಡೆತ್ ಏನಂತ ಬರುತ್ತೆ ಅಂದ್ರೆ ಒಬ್ರದ್ದು ಲಂಗ್ಸ್ ಬ್ರೇಕ್ ಡೌನ್ ಆಗಿ ಇನ್ನೊಬ್ರದ್ದು ಇಂಟರ್ನಲ್ ಬ್ಲೀಡಿಂಗ್ ಆಗಿ ಸತ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಇಬ್ರು ಸಿಕ್ಕಾಪಟ್ಟೆ ಹೊಡ್ತಾ ಏಟನ್ನು ತಿಂದಿದ್ದಾರೆ ಅಂತ ಅವ್ರ ದೇಹದ ಮೇಲೆ ಇರುವಂತ ಮಾರ್ಕ್ಗಳು, ಅವರಾಗಿರುವಂತ ರಕ್ತಸ್ರಾವಗಳು, ಇದನ್ನೆಲ್ಲ ನೋಡಿ ಈ ಕೇಸಲ್ಲಿ ಪೊಲೀಸ್ನವ್ರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ಗೂ ಇಲ್ಲಿ CCTV ಫುಟೇಜ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಂತ ಗೊತ್ತಾಗುತ್ತೆ. ಅವಾಗ ಈ ಮದ್ರಾಸ್ ಹೈಕೋರ್ಟ್ ಮೇಲೂ ಕೂಡ ಒತ್ತಡ ಬೀಳುತ್ತೆ. ಜನಗಳು ಇನ್ನೂ ರೊಚ್ಚಿಗೆ ಹೇಳ್ತಾರೆ, ಅವಾಗ ಇನ್ನೂ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ತುಂಬ ವಾಯ್ಸ್ ಔಟ್ ಆಗುತ್ತೆ. ಅವಾಗ ಆ ಕೇಸು CBIಗೆ ಒಪ್ಪಿಸ್ತಾರೆ. ಯಾವಾಗ ಈ ಕೇಸ್ನ CBIನವರು ಕೈಗೆತ್ಕೊಂತಾರೋ ಅವಾಗ ಇನ್ವೆಸ್ಟಿಗೇಷನ್ ತುಂಬ ಡೀಪ್ ಆಗಿ ಹೋಗುತ್ತೆ. ಅವರು ಕಂಡಿಡಿದಂಥ ಎಷ್ಟೋ ಮಾಹಿತಿಗಳು ಏನೇನಂದ್ರೆ, ನಂಬರ್ 1 DNA ಟೆಸ್ಟ್. DNA ಟೆಸ್ಟ್ ಏನಂದ್ರೆ, ಇವರು ಅವ್ರನ್ನ ಹೊಡೆಯೋದಿಕ್ಕೆ ಅಂತ ಬಳಸಿರ್ತಾರಲ್ಲ ಲಾಠಿ, ಆ ಲಾಠಿ ಮೇಲೆ ಇದ್ದಂಥ ಬ್ಲಡ್ ಸ್ಟ್ರೈನ್ಸ್ನ ಫಾರೆನ್ಸಿಕ್ ಅವರು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅಂಡ್ ಆಲ್ಸೋ ಗೋಡೆ ಮೇಲೆ ಆರಿರುವಂಥ ಬ್ಲಡ್ ಸ್ಟ್ರೈನ್ಸ್ನ ಫಾರೆನ್ಸಿಕ್ ಅವರು ಕಲೆಕ್ಟ್ ಮಾಡ್ಕೊತಾರೆ. ಆ ಲಾಟಿನಲ್ಲಿ ಸಿಕ್ಕಂಥ ಬ್ಲಡ್ ಸ್ಟ್ರೈನ್ಸ್, ಗೋಡೆ ಮೇಲೆ ಸಿಕ್ಕಂಥ ಬ್ಲಡ್ ಸ್ಟ್ರೈನ್ ಅಂಡ್ ಇವರಿಬ್ಬರ ಬ್ಲಡ್ DNA ರಿಪೋರ್ಟ್ ಚೆಕ್ ಮಾಡಿದಾಗ ಎರಡು ಕೂಡ ಮ್ಯಾಚ್ ಆಗುತ್ತೆ. ನೀವು ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ, ಗೋಡೆ ಮೇಲೆ ಬ್ಲಡ್ ಬಿದ್ದಿದೆ, ಆ ಬೀಳೋದಕ್ಕೆ ಇವ್ರು ಯಾವ ರೀತಿ ಹೊಡೆದಿರಬೇಡ. ಇವ್ರು ಹೊಡಿಬೇಕಾದ್ರೆ ಆಲ್ರೆಡಿ ರಕ್ತ ಬಂದಿದೆ, ಆ ರಕ್ತದ ಮೇಲೆ ಹೊಡೆದಿದ್ದಾಗ ಆ ರಕ್ತ ಹಾರಿರಬೇಡ ಗೋಡೆ ಮೇಲೆ. ನಂಬರ್ 2 ಜಯರಾಜ್ ಮತ್ತೆ ಬೆನಿಕ್ಸ್ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಇಲ್ಲಿ ಇನ್ನೊಂದು ಮಾಹಿತಿನ ನಾನು ಹೇಳೋದನ್ನು ಮರೆತೆ, ಪೊಲೀಸ್ನವರು ಯಾವಾಗ ಇವರಿಬ್ರು ಸತ್ತೋಗ್ತಾರಲ್ಲ, ಜೈಲಿಂದ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸಿದಾಗ ಹಾಸ್ಪಿಟಲ್ ಸತ್ತೋಗ್ತಾರಲ್ಲ, ಸತ್ತೋದ ನಂತರ ಪೊಲೀಸ್ನವ್ರು ಏನಂತ ರಿಪೋರ್ಟ್ ಬರೀತಾರೆ, ಇವರಿಬ್ರಿಗೂ ಕಾಸ್ ಆಫ್ ಡೆತ್ ಬಂದು ಒಂದು ನ್ಯಾಚುರಲ್,
ಇವರೇನೋ ಉಸಿರಾಟದ ತೊಂದರೆ ಇತ್ತು, ಕೋವಿಡ್ ಇತ್ತು, ಅದೇ ಕಾರಣಕ್ಕೆ ಇವರಿಬ್ರು ಸತ್ತಿದ್ದಾರೆ ಅಂತ ಒಂದು ನ್ಯಾಚುರಲ್ ಡೆತ್ ಅನ್ನೋ ರೀತಿ ಇವರು ಪೊಲೀಸ್ ರಿಪೋರ್ಟ್ನ ಬರೆದಿರ್ತಾರೆ. ಈಗ ಪೋಸ್ಟ್ ಮಾರ್ಟಮ್ ಇಂದ ಬಂದಂತ ಮಾಹಿತಿ ಏನಾಗುತ್ತೆ, ಇವರ ಕಾಸ್ ಆಫ್ ಡೆತ್ ಬಂದು ಒಬ್ರದು ತುಂಬಾ ಇಂಟರ್ನಲ್ ಬ್ಲೀಡಿಂಗ್ ಆಗಿರುವಂತ ಕಾರಣಕ್ಕೆ, ಎರಡನೇದು ಜಯರಾಜ್ ಅವ್ರದ್ದು ಲಂಗ್ಸ್ ನ ಬ್ರೇಕ್ ಮಾಡಿರ್ತಾರಂತೆ, ಲಂಗ್ಸ್ ಬ್ರೇಕ್ ಆಗಿರೋ ಕಾರಣಕ್ಕೆ ಅವರು ಉಸಿರಾಟದ ತೊಂದರೆಯಿಂದ ಸತ್ತಿರ್ತಾರೆ. ಮೂರನೇದು ಐ ವಿಟ್ನೆಸ್. ಯಾರು ಈ ಐ ವಿಟ್ನೆಸ್ ಅಂದ್ರೆ ಈ ಬೆನಿಕ್ಸ್ ಅವರ ಫ್ರೆಂಡ್ಸ್ ಇರ್ತಾರಲ್ಲ, ಲಾಯರ್ಸ್ಗಳು ಅಂಡ್ ಈ ಜಯರಾಜ್ ಅವರ ಫ್ರೆಂಡ್ಸ್ ಇರ್ತಾರಲ್ಲ, ಅಲ್ಲಿ ಕೆಲಸ ಮಾಡೋರು ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಆ ಪೊಲೀಸ್ ಸ್ಟೇಷನ್ ಇಂದ ಆಚೆ ನಿಂತಿರ್ತಾರಲ್ಲ, ಅವರುಗಳು ಕಿವಿಲಿ ಕೇಳಿಸ್ಕೊಂಡಿರ್ತಾರಂತೆ ಈ ಜಯರಾಜ್ ಮತ್ತೆ ಬೆನಿಕ್ಸು ಕಿರ್ಚೋದನ್ನ, ಪೊಲೀಸರು ಹೊಡೆಯೋದು, ಅವ್ರುಗಳು ಕಿರ್ಚೋದನ್ನ ಇವರು ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊಂಡಿರೋದನ್ನ ಐ ವಿಟ್ನೆಸ್ ಅಂತ ಇವರು ಹೇಳಿದ್ದಾರೆ. ಅಂಡ್ ಆಲ್ಸೋ ಜಯರಾಜ್ ಮತ್ತೆ ಬೆನಿಕ್ಸ್ ಅವರ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಇವ್ರನ್ನ ಯಾವಾಗ ಅಬ್ಸರ್ವ್ ಮಾಡಿರ್ತಾರೆ, ಯಾವಾಗ ನೋಡಿರ್ತಾರೆ ಅಂದ್ರೆ, ಪೊಲೀಸ್ನವರು ಜಯರಾಜ್ ಮತ್ತೆ ಬೆನಿಕ್ಸ್ ನ ಚೆನ್ನಾಗಿ ಹೊಡೆದು ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಪೊಲೀಸ್ ಸ್ಟೇಷನ್ ಇಂದ ಆಚೆಗೆ ಬಂದಾಗ ಅವ್ರನ್ನ ಇವ್ರು ನೋಡಿರ್ತಾರಂತೆ. ನೋಡಿದಾಗ ಅವ್ರ ಮುಖದಲ್ಲೆಲ್ಲ ಸ್ವೆಲ್ಲಿಂಗ್ ಇರುತ್ತಂತೆ, ಅವ್ರು ನಾರ್ಮಲ್ ಆಗಿ ವಾಕ್ ಮಾಡೋಕೆ ಆಗ್ತಿರಲ್ವಂತೆ. ಸೊ ಫಿಸಿಕಲಿ ತುಂಬಾನೇ ಅಬ್ಯೂಸ್ ಆಗಿರುತ್ತೆ, ತುಂಬಾನೇ ಹೊಡೆದಿರ್ತಾರೆ ಅನ್ನುವಂಥ ಒಂದು ಅಬ್ಸರ್ವೇಷನ್ನ ಇವ್ರು ನೋಡಿರ್ತಾರೆ, ಆ ಒಂದು ಐ ವಿಟ್ನೆಸ್. ನಾಲ್ಕನೇದು, ದಿಸ್ ಇಸ್ ಒನ್ ಆಫ್ ದ ಮೇಜರ್, ಈ ಒಂದು ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು. ಅಂಡ್ ಆ 9 ಜನ, ಟೋಟಲ್ 10 ಜನ, ಆ 10 ಜನಗಳಲ್ಲಿ ಒಬ್ರು ಸತ್ತೋಗ್ತಾರೆ ಕೋವಿಡ್ ಟೈಮಲ್ಲೇ. ಆ 9 ಜನ ಪೊಲೀಸ್ನವರ ಮೇಲೆ ಒಂದು ಜೀವಾವಧಿ ಶಿಕ್ಷೆ ಆಗೋದಕ್ಕೆ, ಈ ಕೇಸಲ್ಲಿ ಬಿಗ್ ಟ್ವಿಸ್ಟ್ ಸಿಗೋದಕ್ಕೆ ಈ ವ್ಯಕ್ತಿನೇ ಮೇನ್ ಕಾರಣ, ಕಾನ್ಸ್ಟೇಬಲ್ ರೇವತಿ. ಆ ರೇವತಿ ಅನ್ನೋರು ಅದೇ ಒಂದು ಪೊಲೀಸ್ ಸ್ಟೇಷನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅವರು ಎಲ್ಲವನ್ನ ನೋಡಿರ್ತಾರೆ. ರಾತ್ರಿ ಪೂರ್ತಿ ಅವರಿಗೆ ಸಿಕ್ಕಾಬಟ್ಟೆ ಹೊಡೆದಿದ್ದಾರೆ, ಅವರ ಬಟ್ಟೆಗಳನ್ನು ಬಿಚ್ಚಿದ್ದಾರೆ, ಅವರಿಗೆ ಅವಮಾನಗಳನ್ನ ಮಾಡಿದ್ದಾರೆ. ಯಾರ್ಯಾರು ಬರ್ತಾರೆ ಬಂದವರೆಲ್ಲ ಲಾಠಿ ತಗೊಂಡು ಅವ್ರಿಗೆ ಮನಸ್ಸಿಗೆ ಇಚ್ಛೆ ಬಂದಷ್ಟು ಹೊಡೆದಿದ್ದಾರೆ. ಅದನ್ನು ನಾನು ನೋಡಿದ್ದೇನೆ ಅಂತ ಹೇಳ್ಬಿಟ್ಟು ಇವರು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಇಂಥ ಪೊಲೀಸ್ಗಳಿಗೆ ದೊಡ್ಡ ಸೆಲ್ಯೂಟ್. ಯಾಕಂದರೆ ಓಲ್ ಪೊಲೀಸ್ ಸಿಸ್ಟಮ್ ಒಂದು ರೀತಿ ಇದ್ರೆ, ಇಂಥವ್ರು ನ್ಯಾಯದ ಪರವಾಗಿ ಎಲ್ಲೋ ಒಬ್ರು ಇಬ್ಬರಾದ್ರೂ ನಿಂತ್ಕೊಂತಾರಲ್ಲ, ಅವಾಗ ತುಂಬಾನೇ ಖುಷಿ ಆಗುತ್ತೆ. ಸಾಮಾನ್ಯ ಜನಗಳಿಗೆ ನ್ಯಾಯ ಸಿಗ್ಲಿ ಅಂತ ಹೇಳ್ಬಿಟ್ಟು ಈಕೆ ಸತ್ಯವನ್ನ ಮುಂದೆ ಬಂದು ನಿಂತ್ಕೊಂಡು ಧೈರ್ಯವಾಗಿ ಹೇಳಿದಳಲ್ಲ, ದೊಡ್ಡ ಸಲ್ಯೂಟ್. 5ನೇದೇನು, CCTV ಫುಟೇಜು ಆ ಪೊಲೀಸ್ ಸ್ಟೇಷನ್ ಒಳಗಡೆ ಸಿಕ್ಕಿಲ್ಲ, ಆದರೆ ಪೊಲೀಸ್ ಸ್ಟೇಷನ್ ಅಕ್ಕಪಕ್ಕ ಇರುವಂಥ ಶಾಪ್ಗಳಲ್ಲಿ ಸಿಕ್ಕಿದೆ. ಆ್ಯಂಡ್ ಇಲ್ಲಿ ಯಾರನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತಾರಲ್ಲ ಜಯರಾಜ್ ಅವ್ರನ್ನ, ಈ ಒಂದು ಕಾಮರಾಜ್ ಅವ್ರದ್ದು ಸ್ಟ್ಯಾಚ್ಯೂ ಇರುತ್ತಲ್ಲ, ಆ ಸ್ಟ್ಯಾಚ್ಯೂ ಅಕ್ಕಪಕ್ಕ ಅಂದರೆ ಅವರ ಒಂದು ಶಾಪ್ ಅಕ್ಕಪಕ್ಕ ಅವ್ರ ಶಾಪಲ್ಲಿ ಇದ್ದಂಥ CCTV ಫುಟೇಜ್ಗಳನ್ನು ಕೂಡ ಕಲೆ ಹಾಕಿ ಅದನ್ನು ಕೂಡ ಎವಿಡೆನ್ಸ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. 6ನೇದು, ಸುಮಾರು 135 ಐ ವಿಟ್ನೆಸ್ಗಳ ಒಂದು ಟೆಸ್ಟಿಮೋನಿನ ತಗೊಂಡು ಸುಮಾರು 5 ವರ್ಷಗಳ ಕಾಲ ಅವ್ರಗಳ ಕಡೆಯಿಂದ ಸುಮಾರು ಸ್ಟೇಟ್ಮೆಂಟ್ಗಳನ್ನ ಕಲೆ ಹಾಕಿ ಕೊನೆಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಎಲ್ಲ ಐ ವಿಟ್ನೆಸ್ಗಳ ಟೆಸ್ಟಿಮೋನಿಗಳು, ಈ ಸಿಕ್ಕಂಥ ಎವಿಡೆನ್ಸ್ಗಳು, ಮೆಡಿಕಲ್ ಸರ್ಟಿಫಿಕೇಶನ್ಗಳು, ಇದೆಲ್ಲ ಸಿಕ್ಕಿದ ನಂತರ ಫಸ್ಟ್ ಸೆಷನ್ ಕೋರ್ಟ್ ಇದೆಯಲ್ಲ ಮದುರೈ, ಅಲ್ಲಿ ಒಂದು ತೀರ್ಪು ಬರುತ್ತೆ. ಮಾರ್ಚ್ 26ನೇ ತಾರೀಕು ಈ 9 ಜನ ಪೊಲೀಸ್ ಅಧಿಕಾರಿಗಳು ಮರ್ಡರ್ ಮಾಡಿದ್ದಾರೆ ಅಂತ ಪ್ರೂವ್ ಆಗುತ್ತೆ. ಅಂಡ್ ಆಲ್ಸೋ ಇವರಿಗೆ ಶಿಕ್ಷೆಯನ್ನು ಯಾವಾಗ ಕೊಡ್ತಾರೆ ಅಂದರೆ ಏಪ್ರಿಲ್ 6ನೇ ತಾರೀಕು ಶಿಕ್ಷೆಗೆ ಒಳಪಡಿಸ್ತಾರೆ. ಶಿಕ್ಷೆ ಏನು ಕೊಡ್ತಾರೆ ಅಂತ ಸುಮಾರು ಇಡೀ ದೇಶನೇ ಕಾಯ್ಕೊಂಡು ಕೂತ್ಕೊಂಡಿತ್ತು. ಯಾಕಂತಂದರೆ ಇದು ರೇರೆಸ್ಟ್ ಆಫ್ ದ ರೇರ್ ಕೇಸ್ ಆಗಿರುತ್ತೆ. ಶಿಕ್ಷೆ ಜೀವಾವಧಿ ಶಿಕ್ಷೆಯನ್ನು ಕೊಡ್ತಾರೆ. ಜೀವಾವಧಿ ಶಿಕ್ಷೆ ಕೊಟ್ಟ ನಂತರ ಆಲ್ ಓವರ್ ದ ವರ್ಲ್ಡ್ ನ್ಯೂಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಅವರಿಗೆ 1,40,00,000 ಫೈನ್ ಹಾಕ್ತಾರೆ. ಈಗ ನಿಮ್ಗೆ ಅನ್ಸ್ಬೋದು ಜೀವಾವಧಿ ಶಿಕ್ಷೆ ಯಾವ ಒಂದು ಆಧಾರದ ಮೇಲೆ ಕೊಟ್ಟಿರ್ಬೋದು ಅಂತ ಹೇಳ್ಬಿಟ್ಟು. ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಿ, ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ಕೂಡ ಅದೇ ಆಗಿದೆ. ಡಾಮಿನೆನ್ಸ್ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತೆ. ಯಾವ ರೀತಿ ಅಂತಂದರೆ, ಒಬ್ಬರು ಅಧಿಕಾರದಲ್ಲಿರುವಂಥ ಒಬ್ಬ ವ್ಯಕ್ತಿ, ಪಬ್ಲಿಕ್ ಸರ್ವೆಂಟ್ ಆಗಿರುವಂಥ ಒಬ್ಬ ವ್ಯಕ್ತಿ, ಯಾರೇ ಒಬ್ಬರು ಅಧಿಕಾರದಲ್ಲಿರಲಿ, ಅಂಥ ವ್ಯಕ್ತಿ ಜನಸಾಮಾನ್ಯರ ಮೇಲೆ ಯಾವುದೇ ರೀತಿ ಅಧಿಕಾರವನ್ನು ಬಳಸ್ಕೊಂಡು ಅವರ ಮೇಲೆ ದೌರ್ಜನ್ಯವನ್ನು ನಡೆಸಿ ಅಂಡ್ ಎವಿಡೆನ್ಸ್ನ ಹಾಳು ಮಾಡೋದಕ್ಕೆ ಟ್ರೈ ಮಾಡಿ, ಇಲ್ಲಿ ಏನು ಕೋರ್ಟ್ ಪ್ರೊಸೀಡಿಂಗ್ ಏನು ಮಾಡ್ತಿರುತ್ತೆ ಅದರದ್ದು ಡೈರೆಕ್ಷನ್ನ ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಅವಾಗ ಸುಮಾರು ಕಾನೂನುಗಳು ಬರುತ್ತೆ. ಎವಿಡೆನ್ಸ್ನ ಹಾಳು ಮಾಡೋದಕ್ಕೆ ಅವ್ರ ಮೇಲೆ ಇವರೊಂದು ಡಾಮಿನೆನ್ಸ್ ಅಂತ ಬರುತ್ತೆ. ಸಾಮಾನ್ಯ ಜನರಿಗೆ ಒಂದು ಪವರ್ ಇರೋದಿಲ್ಲ, ಇವರಿಗೆ ಒಂದು ಪವರ್ ಇದೆ ಅಂತ ಒಂದು ಬರುತ್ತೆ. ಸುಮಾರು ಇಂಥ ಎಲ್ಲ ಒಂದು ಪಾಯಿಂಟ್ಗಳನ್ನ ಇಟ್ಕೊಂಡು ಅವ್ರ ಮೇಲೆ ಶಿಕ್ಷೆಯನ್ನು ಒಳಪಡಿಸ್ತಾರೆ. ಇನ್ನೊಂದು ಪಾಯಿಂಟು ಕೋರ್ಟಲ್ಲಿ ಒಂದು ಡಿಸ್ಕಷನ್ ಆದಾಗ ಒಂದು ಪಾಯಿಂಟ್ ಏನಿದೆ ಅಂದರೆ, ಇಲ್ಲಿ ಫ್ಯಾಮಿಲಿ ಅಂದರೆ ತಂದೆನೂ ಸಹ ಮಗನೂ ಸಹ ಏನೂ ತಪ್ಪು ಮಾಡದೇ ಇರುವಂಥ ಸಾಮಾನ್ಯ ಜನರನ್ನು ಪೊಲೀಸ್ ಸ್ಟೇಷನ್ ಕರ್ಕೊಂಬಂದು ಹೊಡೆದು ಚಿತ್ರ ಹಿಂಸೆ ಕೊಟ್ಟು, ಬೇಡ ನನಗೆ ಕಾಯಿಲೆ ಇದೆ ಬಿಟ್ಬಿಡಿ ಅಂತ ತಂದೆ ಕೇಳಿಕೊಂಡ್ರು ಸಹ, ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟು ಜನ ಈ ವಿಚಾರಣೆ ಅನ್ನುವಂಥ ಒಂದು ತಮಿಳ್ ಫಿಲಮ್ನ ನೋಡಿದ್ರ. ಆ್ಯಂಡ್ ಆಲ್ಸೋ ಅದೇ ಡೈರೆಕ್ಟರ್ ಮಾಡಿರುವಂಥ ಸುಮಾರು ಇನ್ನೊಂದಷ್ಟು ಮೂವೀಸ್ಗಳಿದೆ, ಅದನ್ನು ನೋಡಿದ್ರ. ಆ್ಯಂಡ್ ಆಲ್ಸೋ ಈ ಜೈ ಭೀಮ್ ಅನ್ನುವಂಥ ಒಂದು ಮೂವಿನ ನೋಡಿದ್ರ. ಈ ಎಲ್ಲ ಮೂವೀಸ್ಗಳು ನಿಮ್ಗೆ ಅನ್ಸ್ಬೋದು ಒಂದು ಸುಮ್ಮನೆ ಮೂವಿ ಅಂತ, ಬಟ್ ಇಲ್ಲ, ತಮಿಳ್ನಾಡು
ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಂಥ ಒಂದಷ್ಟು ಪೊಲೀಸ್ ಅಧಿಕಾರಿಗಳು ಇದ್ದಾರೆ, ಇವತ್ತಿಗೂ ಆ ರೀತಿ ದೌರ್ಜನ್ಯಗಳನ್ನ ಮಾಡ್ತಿದ್ದಾರೆ. ಐ ಥಿಂಕ್ ನಮ್ಮಲ್ಲೂ ಕೂಡ ಇದೆ. ಎಷ್ಟೋ ಜನಗಳದ್ದು ಆಚೆಗೆ ಬರುತ್ತೆ, ಎಷ್ಟೋ ಜನಗಳದ್ದು ಆಚೆಗೆ ಬರ್ತಿಲ್ಲ. ಸೊ ಈ ವಿಡಿಯೋ ನೋಡ್ತಿರುವಂಥವ್ರಿಗೆ ನಾನೇನು ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಮೇಲೆ ಯಾವುದೇ ಒಬ್ಬ ಅಧಿಕಾರಿ ಯಾವುದೇ ಒಂದು ದೌರ್ಜನ್ಯವನ್ನು ಮಾಡಿದ್ರೆ ವಾಯ್ಸ್ ಔಟ್ ಮಾಡಿ. ಅವ್ರಿಗಿರುವಂಥ ಪವರ್ನ ಇಟ್ಕೊಂಡು ಅವ್ರು ಏನು ಬೇಕಾದರೂ ಆಟ ಆಡ್ಬೋದು, ಬಟ್ ನ್ಯಾಯ ಸಿಗ್ಬೋದು. ಸೊ ಓವರಾಲ್ ಈ ಒಂದು ವಿಡಿಯೋವನ್ನು ನೋಡಿದ ನಂತರ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ಈ ಇನ್ನೊಂದು ಪಾಯಿಂಟನ್ನು ನೀವು ಅಬ್ಸರ್ವ್ ಮಾಡಿ, ಪೊಲೀಸ್ನವರೇ ಅರೆಸ್ಟ್ ಮಾಡಿಕೊಂಡು ಪೊಲೀಸ್ನವರೇ ಜೈಲಿಗೆ ಹಾಕಿ ಅವರಿಗೆ ಜೀವಾವಧಿ ಶಿಕ್ಷೆನ ಕೊಟ್ಟಿರುವಂಥದ್ದನ್ನು ನೋಡಿ ಎಷ್ಟೋ ಜನ ಖುಷಿ ಪಡ್ತಾ ಇದ್ದಾರೆ. ಐ ಥಿಂಕ್ ಸುಮಾರು ಜನಕ್ಕೆ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರುವ ಪೊಲೀಸ್ ಅವರು ಅಂತಂದರೆ ಅವರು ನಮ್ಮ ರಕ್ಷಣೆಗೋಸ್ಕರ ಇದ್ದಾರೆ, ಒಂದು ಫ್ರೆಂಡ್ಲಿ ನೇಚರ್ ಅನ್ನೋದು ತುಂಬಾ ಕಮ್ಮಿ. ಐ ಥಿಂಕ್ ನಾನು ನೋಡ್ದಂಗೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನೀವೊಂದು ಕಂಪ್ಲೇಂಟ್ನ ಕೊಟ್ಟು ಒಂದು ನಾರ್ಮಲಾಗಿ ಮಾತಾಡ್ಕೊಂಡು ನೀವು ಬರುವಂಥದ್ದು ಕಮ್ಮಿ. ಇತ್ತೀಚೆಗೆ ಸ್ವಲ್ಪ ಸೋಷಿಯಲ್ ಮೀಡಿಯಾ ಬೆಳೆದ ಮೇಲೆ ಅವರು ಕೂಡ ಸೋಷಿಯಲೈಸ್ ಆಗ್ತಾ ಇದ್ದಾರೆ ಅಂತ ನನಗನ್ನಿಸುತ್ತೆ. ಬಟ್ ಮೊದಲಿಂದ ನಾನು ನೋಡ್ಕೊಂಡು ಬಂದಂಗೆ ಆ ಥರ ಅವರು ತುಂಬ ಸೋಷಿಯಲೈಸ್ ಆಗಿಲ್ಲ. ಬಟ್ ಅವರು ಒಂದು ಡಿಪಾರ್ಟ್ಮೆಂಟಲ್ಲಿ ಆ ಥರನೇ ಇರಬೇಕು ಅನ್ನೋಂಥ ಒಂದಷ್ಟು ಪರಿಸ್ಥಿತಿಗಳು ಕೂಡ ಇರುತ್ತೆ. ಆ್ಯಂಡ್ ಓವರಾಲ್ ನೀವು ನೋಡೋದಾದರೆ ಆ ಒಂದು ರಿಲೇಷನ್ಶಿಪ್ ಇದೆಯಲ್ಲ, ಕಾಮನ್ ಪೀಪಲ್ ವರ್ಸಸ್ ಪೊಲೀಸ್ ಅಂತ, ಅದು ನನ್ನ ಪ್ರಕಾರ ಪ್ರಾಪರಾಗಿಲ್ಲ ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ಈ ಕೇಸಲ್ಲಿ ಈ ಒಂದು ತೀರ್ಪು ಬಂದಿರೋದು ತುಂಬ ಜನಗಳಿಗೆ ಒಂದು ರೀತಿ ಖುಷಿನ ಕೊಟ್ಟಿದೆ. ಆ್ಯಂಡ್ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಆ್ಯಂಡ್ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ, ಯಾವುದೋ ಒಂದು ಪೊಲೀಸ್ ಸ್ಟೇಷನಲ್ಲಿ ಯಾವುದೋ ಒಬ್ಬ ಕ್ರೂರ ಪೊಲೀಸ್ ಅಧಿಕಾರಿ ಏನೂ ತಪ್ಪು ಮಾಡದೇ ಇರುವಂಥ ಸಾಮಾನ್ಯ ವ್ಯಕ್ತಿಯ ಮೇಲೆ ತನ್ನ ದರ್ಪವನ್ನು ದೌರ್ಜನ್ಯವನ್ನು ತೋರಿಸುವಂಥ ಸಮಯದಲ್ಲಿ ಈ ಒಂದು ತೀರ್ಪು ಆಚೆಗೆ ಬಂದಿದೆ ಅನ್ನುವಂಥ ಒಂದು ನ್ಯೂಸ್ ಆತನ ಕಿವಿಗೆ ಬಿದ್ದಾಗ ಆ ಒಂದು ಏಟುಗಳು ಬೀಳ್ತಿರುತ್ತಲ್ಲ, ಆ ಒಂದಷ್ಟು ಏಟುಗಳು ಕಮ್ಮಿ ಆಗಬಹುದು. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ತಿಳಿಸುವಂಥ ಪ್ರಯತ್ನ ನಂದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.